ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಂತರ್ ಮಂತರ್ ನಲ್ಲಿ ಕಾಕ್ರೋಚ್ ಕ್ರಾಂತಿ ಏನಾಗುತ್ತೆ? ಯಾಕೆಂದ್ರೆ ಇವತ್ತು ನಡೀತಾ ಇರುವಂತಹ ಬೆಳವಣಿಗೆಗಳು ಇದು ದಿಕ್ಕು ದೆಸೆ ಇಲ್ದಂಗೆ ಆಗೋಗುತ್ತಾ? ನಾಯಕತ್ವದಲ್ಲಿ ಏನಾದರೂ ಒಂದಿಷ್ಟು ಸಣ್ಣ ವ್ಯತ್ಯಾಸಗಳಾದರೂ ಕೂಡ ಈ ಪ್ರತಿಭಟನೆಯ ಮುಂದಿನ ಭವಿಷ್ಯ ಏನು? ಯಾಕೆಂದ್ರೆ ಪ್ರಮುಖ 3 ಬೇಡಿಕೆಗಳಿವೆ. ಆ ಬೇಡಿಕೆಗಳ ಬಗ್ಗೆ ಇವತ್ತು ಸರ್ಕಾರ ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಣೆ ಮಾಡೋದಿದೆ. ಈ ಮಧ್ಯೆ ಒಂದು ಕಡೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ನಿನ್ನೆಯೇ ಅಂತ್ಯ ಮಾಡಿದ್ದಾರೆ ಮತ್ತು ಅವರು ಹೇಳ್ತಾ ಇರುವಂಥ ಹೇಳಿಕೆಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನನ್ನ ಉದ್ದೇಶ ಆಗಿರಲಿಲ್ಲ ಅಂತ. ಇನ್ನೊಂದು ಕಡೆ ಸುದ್ದಿ ಬರ್ತಾ ಇದೆ, ಏನು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಇದ್ದಾರೆ, ಅಭಿಜಿತ್ ದೀಪ್ಕೆಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಸೊ ಈ ಹೈ ಫೀವರ್ ಹಿನ್ನೆಲೆಯಲ್ಲಿ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸಲಾಯಿತು. ಬ್ಲಡ್ ಟೆಸ್ಟ್ನಲ್ಲಿ ಅವರಿಗೆ ಟೈಫಾಯ್ಡ್ ಇದೆ ಅಂತ ಕನ್ಫರ್ಮ್ ಆಗಿದೆ. ಇಂಜೆಕ್ಷನ್ IV ಡ್ರಿಪ್ಸ್ ತೆಗೆದುಕೊಂಡು ಅವರು ಪ್ರತಿಭಟನಾ ಸ್ಥಳಕ್ಕೆ ಮರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಅವರ ಅನಾರೋಗ್ಯ ಈ ಕಾಕ್ರೋಚ್ ಕ್ರಾಂತಿಯ ಮುಂದಿನ ಭವಿಷ್ಯವನ್ನ ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. हेलो एवरीवन, जैसे कि आप सबको पता था पिछले कुछ दिनों से मेरी तबीयत ख़राब थी. सो ब्लड रिपोर्ट्स आ गए एंड आई हैव बीन डायग्नोज्ड विथ टाइफाइड और ट्रीटमेंट चल रहा है मेरा. रोज़ सुबह और शाम को IVs लग रहे हैं. बट आई रियली वांट टू थैंक ऑल द कॉकरोचेस जो पूरे देश भर में पीसफुली प्रोटेस्ट कर रहे हैं और इस मूवमेंट को इतना सक्सेसफुल बना दिया है आप लोगों ने. अ बिग थैंक यू टू ऑल एंड कॉन्ग्रेचुलेशंस टू यू ऑल फॉर मेकिंग दिस मूवमेंट सच अ बिग सक्सेस. एंड आई एम वेरी श्योर अगर हम ऐसे ही पीसफुली प्रोटेस्ट करेंगे तो धर्मेंद्र प्रधान का इस्तीफ़ा ज़रूर होगा. थैंक यू वेरी मच. हेलो एवरीवन, जैसे कि आप सबको पता था पिछले कुछ दिनों से मेरी तबीयत ख़राब थी. सो ब्लड रिपोर्ट्स आ गए एंड आई हैव बीन डायग्नोज्ड विथ टाइप. ಎಸ್, ಜಂತರ್ ಮಂತರ್ನಲ್ಲಿ ಏನು ಕಾಕ್ರೋಚ್ ಕ್ರಾಂತಿ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಆ ಒಂದು ಹೋರಾಟ ಮತ್ತು ಪ್ರತಿಭಟನೆಗೆ ಒಂದು ರೀತಿಯಾದಂತಹ ಬ್ಯಾಡ್ ನ್ಯೂಸ್ ಅಥವಾ ಒಂದು ರೀತಿಯ ಹಿನ್ನಡೆ, ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಗೊತ್ತಿಲ್ಲ. ಅದರ್ವೈಸ್ ಏನು ಅಭಿಜಿತ್ ದೀಪ್ಕೆ ಇದ್ದಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು, ಹೀಗಾಗಿ ಅವ್ರು ಬ್ಲಡ್ ಟೆಸ್ಟ್ ಮಾಡಲಾಗಿ ಅವ್ರಿಗೆ ಟೈಫಾಯ್ಡ್ ಇದೆ ಅಂತ ಗೊತ್ತಾಗಿದೆ. ಅದನ್ನು ಅವರು ಕೂಡ ಮಾತಾಡಿದ್ದಾರೆ. ತೀವ್ರ ಜ್ವರ ಮತ್ತು ಮೈಕೈ ನೋವಿನಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಮುಂದುವರೆದಿದೆ. ಅವರಿಗೆ IV ಫ್ಲೂಯಿಡ್ ಮತ್ತು ಇಂಜೆಕ್ಷನನ್ನು ಕೊಡಲಾಗ್ತಾ ಇದೆ. ಅವರು ಈ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಕೂಡ ಮತ್ತೆ ಈಗ ಪ್ರತಿಭಟನೆ ನಡೆಸ್ತಾ ಇರುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತು ಏನು ಶಾಂತಿಯುತವಾಗಿ ಇಡೀ ರಾಷ್ಟ್ರದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ, ಅದಕ್ಕೆ ವಿದ್ಯಾರ್ಥಿಗಳಿಗೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಹೋರಾಟ ಏನು ಹೀಗೆಯೇ ಅಂತ್ಯ ಆಗೋದಿಲ್ಲ. ಈ ಹೋರಾಟ ಈಗ ಅಂತ್ಯ ಆಗೋದಿಲ್ಲ. ಈ ಹೋರಾಟ ಮುಂದುವರಿಯುತ್ತದೆ. ಎಲ್ಲಿಯವರೆಗೆ ನಮ್ಮ ಬೇಡಿಕೆಗಳು ಈಡೇರುತ್ತಿಲ್ವೋ ಅಲ್ಲಿಯವರೆಗೆ ನಮ್ಮ ಈ ಒಂದು ಹೋರಾಟ ಮುಂದುವರಿಯುತ್ತದೆ ಅಂತ ದೀಪ್ಕೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ಜೊತೆ ಮಾತಾಡೋದಕ್ಕೆ ಈಗಾಗಲೇ CJP ವಕ್ತಾರರೇನಿದ್ದಾರೆ ಅವರನ್ನು ನೇಮಕ ಮಾಡಲಾಗಿದೆ. ಇವತ್ತು ಕೂಡ ಮಾತುಕತೆ ಇದೆ. ಇಡೀ ದೇಶದಾದ್ಯಂತ ಈ ಒಂದು ಹೋರಾಟ ವಿಸ್ತರಣೆ ಆಗಿದೆ. ಆದರೆ ಇರುವಂತಹ ಒಂದು ಕನ್ಸರ್ನ್ಸ್ ಏನು ಅಂತಂದರೆ, ಈ ಒಂದು ಹೋರಾಟ ಏನಿದೆ ಅದಕ್ಕೆ ನಿಜವಾಗ್ಲೂ ಪಕ್ಕಾ ನಾಯಕತ್ವ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಒಂದು ಕ್ರಾಂತಿ ಇದು. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಂಡಿದ್ದೆ ಈ ಅಭಿಜಿತ್ ದೀಪ್ಕೆಯಿಂದ. ಅವರಿಗೆ ಕಾಡ್ತಾ ಇರುವಂಥ ಅನಾರೋಗ್ಯ, ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ ಅವರು ಕೂಡ ಈಗ ಭಾಳಷ್ಟು ಅವರ ದೇಹ ಕೃಶವಾಗಿದೆ. ಸರಿಸುಮಾರು 26 ದಿನಗಳಿಂದ ಅವ್ರು ನಡೆಸಿರುವಂಥ ಉಪವಾಸ ಸತ್ಯಾಗ್ರಹದಿಂದ ಅವ್ರಿಗೂ ಕೂಡ ಭಾಳಷ್ಟು ಆರೋಗ್ಯದಲ್ಲಿ ಕ್ಷೀಣತೆ ಕಂಡು ಬಂದಿದೆ. ಹೀಗಾಗಿ ಒಂದು ಕಡೆ ಸೋನಂ ವಾಂಗ್ಚುಕ್, ಇನ್ನೊಂದು ಕಡೆ ಅಭಿಜಿತ್ ದೀಪ್ಕೆ, ಇವರಿಬ್ಬರ ಅನಾರೋಗ್ಯ ಏನಿದೆ
ಇದು ಮುಂದಿನ ದಿನಗಳಲ್ಲಿ ಈ ಪ್ರೊಟೆಸ್ಟ್ ಮೇಲೆ ಯಾವ ರೀತಿಯಾದಂಥ ಎಫೆಕ್ಟ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ಕೆಲವರು ಈಗ ಟೆನ್ಷನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೀಪ್ಗೆ ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಅವರು ಪ್ರತಿಭಟನಾ ಸ್ಥಳದಲ್ಲೇ ಇರೋದರಿಂದ ಅದು ಮಾರಲಿ ಅಲ್ಲಿರುವಂಥ ಪ್ರತಿಭಟನಾಕಾರರಿಗೆ ಒಂದಿಷ್ಟು ಶಕ್ತಿಯನ್ನು ತುಂಬಿದೆ. ಮತ್ತು ಇದು ನಾಯಕತ್ವವಿಲ್ಲದ ಹೋರಾಟ, ಇದು ಧ್ವಜವಿಲ್ಲದ, ಕಚೇರಿ ಇಲ್ಲದ ಹೋರಾಟ. ಹೀಗಾಗಿ ಈ ಹೋರಾಟಕ್ಕೆ ಒಂದು ದಿ ಎಂಡ್ ಹಾಡಬೇಕು ಅಂತಂದರೆ ಅವರು ಹೇಳಿರುವಂಥ ಡಿಮಾಂಡ್ಗಳನ್ನು ಒಪ್ಕೊಳ್ಬೇಕು. ಆದರೆ ಸರ್ಕಾರ ಆ ಡಿಮಾಂಡ್ಗಳನ್ನು ಒಪ್ಪಿಕೊಳ್ಳುತ್ತಾ ಗೊತ್ತಿಲ್ಲ. ಇವತ್ತು ಗೊತ್ತಾಗುತ್ತೆ ಸರ್ಕಾರದ ನಡೆ ಏನು ಅಂತ. ಈ ಮಧ್ಯೆ ಕಾಕ್ರೋಚ್ ಜನತಾ ಪಾರ್ಟಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಜೊತೆಗೆ ಯಾವುದೇ ರಾಜಿ ಇಲ್ಲ, ಆ ವಿಚಾರದಲ್ಲಿ ನೆಗೋಸಿಯೇಷನ್ ಇಲ್ಲ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದೆ. ಈ ಕಡೆ ಸರ್ಕಾರ ರಾಜೀನಾಮೆ ಕೊಟ್ಟರೆ ಜವಾಬ್ದಾರಿಯಿಂದ ನುಣುಚಿಕೊಂಡಂತೆ ಅಂತ ಹೇಳ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಬೆನ್ನಿಗೆ ನಿಂತಿದೆ ಸರ್ಕಾರ. ಈ ವಿಚಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸರ್ಕಾರ ಮತ್ತು ಹೋರಾಟಗಾರರ ಮಧ್ಯೆ ತಿಕ್ಕಾಟ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಸ್ಕೊಳ್ಳೋದಕ್ಕೆ ಸರ್ಕಾರ ರೆಡಿ ಇಲ್ಲ. ಈ ಮಧ್ಯೆ ಈ ಹೋರಾಟ ಮುಂದುವರಿಯಲ್ವಾ ಅನ್ನೋದರ ಬಗ್ಗೆ ಅತಿ ದೊಡ್ಡ ಪ್ರಶ್ನೆ ಉದ್ಭವ ಆಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮ ಅಂತಿದೆ ಸರ್ಕಾರ, ಆದರೆ ಧರ್ಮೇಂದ್ರ ಪ್ರಧಾನ್ ವಿರುದ್ಧದ ಕ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಆದರೆ ಪ್ರಧಾನಿಗಳು ಪ್ರಧಾನ್ ಅವರ ರಾಜೀನಾಮೆಯ ಬಗ್ಗೆ ಮಾತಾಡ್ತಾ ಇಲ್ಲ. ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು, ಸಚಿವರು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಮಾತ್ರ ಚಕಾರ ಎತ್ತುತ್ತಾ ಇಲ್ಲ. ಆದರೆ ಪ್ರಧಾನ್ ರಾಜೀನಾಮೆಯ ಮೊದಲ ಡಿಮಾಂಡ್ ಅಂತ ಸಿಜೆಪಿ ಹೇಳ್ತಾ ಇದೆ. ಇವತ್ತು ನಡೀತಾ ಇರುವಂಥ 3ನೇ ಸುತ್ತಿನ ಸಭೆ ಈಗ ಎಲ್ಲರ ಗಮನ ಸೆಳೆದಿದೆ. ಯಾಕೆ ಅಂತಂದರೆ ನಿನ್ನೆ ಸಭೆಯಲ್ಲೇ 3 ಡಿಮಾಂಡ್ಗಳನ್ನು ಇಟ್ಟು ಬಂದಿದ್ರು ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರು. ಬೇಡಿಕೆ ಈಡೇರಿಕೆಯ ಬಗ್ಗೆ ಇಂದು ಸ್ಪಷ್ಟ ನಿಲುವು ಪ್ರಕಟ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದೆ. ಈಗ ಸರ್ಕಾರ ನಡೆದುಕೊಳ್ತಾ ಇರುವಂಥ ರೀತಿ ನೋಡಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಳೋದು ಡೌಟ್. ಉಳಿದೆರಡು ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಭರವಸೆ ಕೊಡುವಂತಹ ಸಾಧ್ಯತೆ ಇದೆ. ಆದರೆ ಪ್ರಮುಖ ಬೇಡಿಕೆ ಈಡೇರದ ಹೊರತು ನಾವು ನಮ್ಮ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಈ ಹೋರಾಟವನ್ನು ಅದು ಹೇಗೆ ಅಂತ್ಯಗೊಳಿಸ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರಿಗೂ ಅನುಮಾನ ಇದೆ. ಸರ್ಕಾರ ಇದೇ ರೀತಿ ಈ ಒಂದು ಪ್ರತಿಭಟನೆ ಮುಂದುವರಿಯೋದಕ್ಕೆ ಬಿಡುವ ಹಾಗಿಲ್ಲ. ಯಾಕೆ ಅಂತಂದರೆ